ನನ್ನ ಹೆಸರು ಹೊನ್ನೂರಪ್ಪ ಅಂತ. ನಾನು ಬಳ್ಳಾರಿಲಿಂದ ಮಾತಾಡ್ತಿರೋದು. ಈ ಮಷಿನ್ ನಾನು ಸೆಲ್ ಮಾಡಿಬಿಟ್ಟಿನಿ. ಈ ಮಷಿನ್ ತೊಗೊಂಡಾಗ ತುಂಬ ಕಷ್ಟ ಇತ್ತು, ತುಂಬ ಬಡತನ ಇತ್ತು. ನನ್ನ ಮೇಲೆ 1,00,000 ಮೇಲೆ ಸಾಲ ಇತ್ತು. ಮನೆ ಓನರು, ಅಕ್ಕಪಕ್ಕದವರು, ರಿಲೇಷನ್ಸು, ಫ್ರೆಂಡ್ಸು ಸಾಲ ಇತ್ತು. ಇನ್ನು 3 ಲಕ್ಷ ಕೆನರಾ ಬ್ಯಾಂಕ್ ಲೋನ್ ತೊಗೊಂಡಿದ್ದೆ. ನಮ್ಮ ಮಾಮೂರಾಗಬೇಕು, ಫುಡ್ ಆಫೀಸರ್ ಗೋವರ್ಧನ್ ಸರ್ ಅಂತ, ಅವ್ರು ಲೋನ್ ಮಾಡಿಸ್ಕೊಟ್ಟಿದ್ರು. 3 ಲಕ್ಷ ಚೆಕ್, ಇನ್ನು 60,000 ಬೆಂಗಳೂರಾಗ ಒಬ್ಬ ಡೀಲರ್ಗೆ ಕೊಟ್ಟಿದ್ದೆ. ಇದು ಅಮೌಂಟು ಮಷಿನ್ ಓನರ್ ಹತ್ರ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಒಂದು ವಾರ ಹಿಂಗೆ ಲೇಟ್ ಆಗಿಬಿಡ್ತು, 4-5 ದಿವಸ ಲೇಟ್ ಆಯಿತು. ಅವರು ಬ್ರೋಕರ್ಸ್ ಎಲ್ಲರೂ ಬೈಯಾಕತ್ತಿದ್ರು, ಇಲ್ಲರಿ ಅವನು ಫ್ರಾಡ್ ಇದ್ದಾನ, ಅವನು ತುಂಬ ಮೋಸಗಾರ, ಅವನು ಯಾರಿಗೆ ದುಡ್ಡು ಕೊಡ್ತಾ ಇಲ್ಲ, ಅವನು ತುಂಬ ಮಂದಿಗೆ ಮೋಸ ಮಾಡ್ಯಾನ, ಅವ್ನು ನಿಮಗೆ ಅಮೌಂಟ್ ಕೊಡಲ್ಲ, ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿರಿ, ಪೊಲೀಸ್ ಕಂಪ್ಲೇಂಟ್ ಮಾಡಿ ಪೊಲೀಸ್ನ ಕರ್ಕೊಂಡು ಹೋಗ್ರಿ ಅವ್ರ ಆಫೀಸ್ಗೆ ಅಂತ ಹೇಳಿದರು. ಬೆಳಿಗ್ಗೆ 6 ಗಂಟೆಗೆ ಎಲ್ಲರೂ ಹೋಗ್ಬಿಟ್ರು. ನಮ್ಮ ಜೊತೆಗೆ ಬಂದವರು ಅಲ್ಲಿ ಬ್ರೋಕರ್ಸ್ ಎಲ್ಲರೂ ಹೋಗ್ಬಿಟ್ರು. ನಾನು ಒಬ್ಬನೇ ಇದ್ದೆ. ಮೆಜೆಸ್ಟಿಕ್ ಹತ್ರ ಕಾರ್ನರ್ನಾಗ ಪೊಲೀಸ್ ಸ್ಟೇಷನ್ ಐತೆ, ಅಲ್ಲಿ ಹೋಗಿ ನಿಂತೆ ಕಂಪ್ಲೇಂಟ್ ಮಾಡೋಣಂತ. ಧೈರ್ಯ ಆಗಿಲ್ಲ. ಮತ್ತು ಪಕ್ಕೆಗೆ ಹಿಂಗೆ ನಡ್ಕಂತ ಹೋದರೆ ಸರ್ಕಲ್ನಾಗ ಒಂದು ಗಣೇಶ್ ಗುಡಿ ಐತೆ. ಆ ಗಣೇಶ್ ಗುಡಿಯಾಗ ಹೋಗಿ ಕುಂತು ತುಂಬ ಹತ್ತುಬಿಟ್ಟೆ. ಆಮೇಲೆ ಅಲ್ಲಿದ್ದು ಹೊರಗೆ ಬಂದು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ. ಏನೇ ಹಿಂಗೆ ಆಗಿಬಿಟ್ಟತೆ, ಅದು ಅಮೌಂಟು ಒಟ್ಟು ಬಂದಿಲ್ಲ. ಅವ್ರಿಗೆ ಹೇಳ್ತಾನೆ ಇದ್ದೆ ನಾನು, ಹಿಂಗೆ ಆಗೈತೆ ಅಂತ ಪ್ರಾಬ್ಲಮ್ಸು. ಅವ್ರು ಹೇಳಿದ್ರೆ, ಏನು ಬೈಬಿಡಬೇಡ್ರಿ, ನನಗೆ ಸಾಯಿಬಾಬಾ ಮೇಲೆ ತುಂಬ ನಂಬಿಕೆ ಐತೆ, ಏನಾಗಲ್ಲ, ಬೈಬಿಡಬೇಡ್ರಿ ಅಂತ ಧೈರ್ಯ ಹೇಳ್ತಾನೆ ಇದ್ದರು. ಒಟ್ಟು ನನಗೆ ಒಂಥರ ಫುಲ್ ಬಿದ್ದುಬಿಟ್ಟಿದ್ದು. ನಾನು ಹೇಳಿದೆ, ಇಲ್ಲ ನನಗೆ ಧೈರ್ಯ ಆಗ್ತಾಯಿಲ್ಲ, ನಾನು ರಿಟರ್ನ್ ಬರಲ್ಲ, ಈಗ ಅಮೌಂಟ್ ಎಲ್ಲಿ ಕೊಡಬೇಕು, ಎಲ್ಲಿ ತಂದು ಕೊಡಬೇಕು, 3-4 ಲಕ್ಷದ ಮೇಲೆ ಸಾಲ ಆಗಿಬಿಟ್ಟತಿ ಈಗ. ಅದಕ್ಕೆ ನಾನಿಲ್ಲಿ ಜೀವಕ್ಕೆ ಏನೋ ಒಂದು ಮಾಡ್ಕೊಂಡ್ಬಿಡ್ತೀನಿ, ನೀನು ಮನೆಯಾಗ 2 ಮಕ್ಕಳನ್ನ ಏನೋ ಒಂದು ವಿಷಯ ಕೊಟ್ಟು ನೀವು ಏನೋ ಒಂದು ಮಾಡ್ಕೊಂಡ್ಬಿಡ್ರಿ ಅಂತ ಹೇಳಿದೆ. ಆಮೇಲೆ ಸೀದಾ ಅವ್ರ ಡೀಲರ್ ಆಫೀಸಿಗೆ ಹೋದೆ. ಅವ್ರ ಆಫೀಸ್ ಮುಂದೆ ಹೋಗಿ ಕುಂತೆ. ಒಂದು ಹಾಫ್ ಅವರ್ನಾಗ ಫೋನ್ ಬಂತು, ಚೆನ್ನೈ ಬ್ರೋಕರ್ಲಿದ್ದ. ಏನು ರೀ ನಿಮ್ಮ ಅಮೌಂಟ್ ಎಲ್ಲ ಅವರು ಓನರಿಗೆ ಬಂದೈತೆ ಅಂತ ಫೋನ್ ಮಾಡಿದ್ರು ಅವರು. ಆಮೇಲೆ ಅಲ್ಲಿದ್ದು ಮಷಿನ್ ತೊಗೊಂಡು ಬಂದು 3-4 ವರ್ಷದಾಗೆಲ್ಲ ಸಾಲೆಲ್ಲ ತೀರಿಸಿದೆ. ಇನ್ನೊಂದು ಮಷಿನ್ ತೊಗೊಂಡೆ, ಇದಕ್ಕಿಂತ ದೊಡ್ಡದು ಇನ್ನೊಂದು ಮಷಿನ್ ತೊಗೊಂಡೆ. ಇವತ್ತು 2 ಮಕ್ಕಳು MD ಡಾಕ್ಟರ್ಸು, 2 ಮದುವೆ ಆಯಿತು, ಸ್ವಸ್ಥರು ಡಾಕ್ಟರ್ಸು. ಇನ್ನೊಬ್ಬ ಮೊಮ್ಮಗಳೇ ಇದ್ದಾಳೆ. ಈಗ ನಮ್ಮ ಮಗ ESI ಮೆಡಿಕಲ್ ಕಾಲೇಜ್ನಲ್ಲಿ ಅವರಿಗೆ ಕೆಲಸ ಬಂದೈತೆ, ಪ್ರೊಫೆಸರ್ ಅವರು. ಹಂಗಾಗಿ ಟ್ರಾನ್ಸ್ಫರ್ ಆಗ್ತಾಯಿದ್ದೀವಿ. ಮಷಿನ್ ಮಾರಕ್ಕೆ ಇದು ಒಂಥರ ನನಗೆ ಒಂಥರ ದೇವರಿದ್ದಂಗೆ, ನಮ್ಮಪ್ಪ ನಮ್ಮಮ್ಮ ಇದ್ದಂಗೆ. ಸೆಲ್ ಮಾಡೋಕ್ಕೆ ಮನಸ್ಸಾಗ್ತಾಯಿಲ್ಲ, ಏನು ಮಾಡೋಕ್ಕೆ ಬರಲ್ಲ. ಅದಕ್ಕೆ ಈ ಮಷೀನ್ ನಾನು ಕ್ಷಮೆ ಕೇಳ್ತಾಯಿದ್ದೀನಿ. ನಮಸ್ಕಾರ.